ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, PRT ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಮೇಕೆಕಾಲಿನ ಸೂಪು. ಮೇಕೆಕಾಲು ಸೂಪ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಬರೋಣ ಅಂತೆ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂತಹ ಮೇಕೆಕಾಲನ್ನ ಸೇರಿಸ್ಕೊಳ್ಳೋಣ ಅಂತೆ. ನೋಡಿ, ಮೇಕೆಕಾಲನ್ನ ಇಲ್ಲಿ ನಾವಿಲ್ಲಿ ಕಟ್ ಮಾಡಿಸ್ಕೊಂಡಿದ್ದೀವಿ. ಕಟ್ ಮಾಡಿರುವಂತಹ ಮೇಕೆಕಾಲನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಕೂಡ ಹಾಕೊಳ್ಳೋಣ ಅಂತೆ. ಈಗ ಒಂದು 3 ರಿಂದ 4 ಹಸಿರು ಮೆಣಸಿನಕಾಯಿನ ನಾನಿಲ್ಲಿ ಸೀಡ್ಬಿಟ್ಟು ಹಾಗೆ ಹಾಕೊತಾ ಇದ್ದೀನಿ. ಹಾಗೆ 1-1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನೆ ಪುಡಿ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಪುಡಿ ಕೂಡ ಹಾಕೊತಾ ಇದ್ದೀನಿ. ನಾನಿಲ್ಲಿ ಹಸಿರು ಮೆಣಸಿನಕಾಯಿ ಕೂಡ ಯೂಸ್ ಮಾಡಿರೋದ್ರಿಂದ ಕಾಳು ಮೆಣಸು ಪುಡಿನ ಸ್ವಲ್ಪ ಕಮ್ಮಿನೇ ಹಾಕೊತಾ ಇದ್ದೀನಿ. ಯಾಕಂತಂದರೆ ಈ ಕಾಳು ಸೊಪ್ಪನ್ನ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಕುಡಿಯೋದ್ರಿಂದ ನಾನಿಲ್ಲಿ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಈ ಕಾಳು ಸೊಪ್ಪನ್ನ. ನೋಡಿ, ನಾನಿವಾಗ 2 ರಿಂದ 3 ಲೋಟ ನೀರು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ. ಸೂಪ್ ಸ್ವಲ್ಪ ಜಾಸ್ತಿ ಬೇಕನ್ನೋರು ಇನ್ನೂ 1-2 ಲೋಟ ನೀರು ಎಕ್ಸ್ಟ್ರಾ ಹಾಕ್ಕೊಂಡು ನಡೆಯುತ್ತೆ. ನಾನಿಲ್ಲಿ 3 ಲೋಟ ಅಷ್ಟೇ ನೀರನ್ನ ಬಳಸ್ತಾ ಇರೋದು. ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಇವಾಗ ನಾವು ಒಂದು ಸೌಟಿನ ಸಹಾಯದಿಂದ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೆ. ನೋಡಿ, ಒಂದು ಸೌಟಿನ ಸಹಾಯದಿಂದ ಕ್ಲೀನಾಗಿ ಕಾಲುಗಳಿಗೆಲ್ಲ ಮಸಾಲ ಅಂಟ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4 ರಿಂದ 5 ವಿಷಲ್ ಬರ್ಸ್ಕೊಳ್ಳೋಣ ಅಂತೆ. ನಾವಿಲ್ಲಿ ಎಳೆ ಕಾಲು ತೊಗೊಂಡಿರೋದ್ರಿಂದ ಒಂದು 4 ರಿಂದ 5 ವಿಷಲ್ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ. ಕಾಲು ಸ್ವಲ್ಪ ಬಲ್ತಿರೋ ಕಾಲಾದರೆ ಒಂದು 7 ರಿಂದ 8 ವಿಷಲಾರ ಬರ್ಸ್ಕೋಬೇಕು. ಕಾಲು ಚೆನ್ನಾಗಿ ಬೆಂದಷ್ಟು ಕಾಳು ಸೊಪ್ಪು ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ 4 ರಿಂದ 5 ವಿಷಲ್ ಆಗಿದೆ. ನಾನು ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನಾವಿಲ್ಲಿ ಯಾವುದೇ ರೀತಿ ಎಣ್ಣೆ ಕೂಡ ಯೂಸ್ ಮಾಡಿಲ್ಲ. ಎಣ್ಣೆಯಿಂದ ನಾವು ಮಸಾಲಗಳು ಕೂಡ ಫ್ರೈ ಮಾಡ್ಕೊಂಡಿಲ್ಲ, ಎಲ್ಲ ಡೈರೆಕ್ಟಾಗಿ ಹಾಕ್ಕೊಂಡಿರೋದು. ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಕಾಳು ಸೂಪ್ ಅಂತ. ಈಗ ನಾನು ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಹೋಟೆಲ್ ಸ್ಟೈಲ್ಗೆ ನಾನು ತುಂಬ ರುಚಿಯಾಗಿರುತ್ತೆ ಈ ಕಾಳು ಸೂಪು ಫ್ರೆಂಡ್ಸ್. ಮನೇಲೇ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನೂ ಹೆಚ್ಚಿನ ಒಳ್ಳೆ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಫ್ರೆಂಡ್ಸ್.